ಅವಕಾಶವನ್ನು ಒದಗಿಸಿಕೊಟ್ಟಿದೆ ನಮ್ಮೆಲ್ಲರಿಗೂ 16ನೇ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದ ಮಾಹಿತಿಗಳೆಲ್ಲವನ್ನು ಒಳಗೊಂಡಿರುವಂತಹ ಕೈಪಿಡಿ ಇದಾಗಿದೆ. 16ನೇ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದ ಕೈಪಿಡಿ ಲೋಕಾರ್ಪಣೆಗೊಂಡಿದೆ ಡಾಕ್ಟರ್ ಶಿವರಾಜ್ ಕುಮಾರ್ ಅವರಿಂದ. ಕನ್ನಡ ಕಲಾಭಿಮಾನಿಗಳು ಎಲ್ರಿಗೂ ನಮಸ್ಕಾರ. 16ನೇ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ಗೆ ಪ್ರತಿ ವರ್ಷ ಬರ್ತಾ ಇರ್ತೀವಿ. ನಾವು ಲಾಸ್ಟ್ ಇಯರ್ ಬಂದಿದ್ದು. ಇದೊಂಥರ ನಮ್ಮದು ಮನೆ ಹಬ್ಬ ಥರ. ಇಲ್ಲಿ ಫೆಸ್ಟಿವಲ್ ನಡೆದ್ರೆ ನಮ್ಮ ಮನೆಗೆ ನಾವೇ ಬಂದು ನಿಮ್ಮ ಮುಂದೆ ಒಂದು ಹೆಮ್ಮೆ ಅನಿಸುತ್ತೆ. ಇವತ್ತು ಕನ್ನಡ ಸಿನಿಮಾ ಎಷ್ಟು ಮಟ್ಟಿಗೆ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಲಿ ನಮ್ಮದು ಬಾವುಟ ಹಾರಿಸ್ತಾ ಇದ್ದೀವಿ ಅಂದರೆ ಅದು ಭಾಳ ಖುಷಿಯಾಗುತ್ತೆ. ಇವತ್ತು ಆ ಫಿಲ್ಮ್ ಫೆಸ್ಟಿವಲ್ಗೆ ನಾವು ಚೀಫ್ ಗೆಸ್ಟಾಗಿ ಬಂದಿರೋದು ಸಿದ್ದರಾಮಯ್ಯ ಅವರು, ಡಿ.ಕೆ. ಶಿವಕುಮಾರ್ ಅವರು, ಅವ್ರ ಜೊತೆ ಬರ್ತಿರೋದು ಭಾಳ ಖುಷಿಯಾದ ವಿಷಯ. ಹಾಗೂ ಕಿಶೋರ್ ನಮ್ಮ ಜೊತೆಲೇ ರಾಕ್ಷಸ ಪಿಕ್ಚರ್ ಎಂಟ್ರ್ ಆಗಿದ್ದು. ಇವತ್ತು ನೋಡಿದ ತಕ್ಷಣ ಜ್ಞಾಪಕ ಆಯಿತು, ಒನ್ ಆಫ್ ದ ಫೈನೆಸ್ಟ್ ಆ್ಯಕ್ಟ್ರ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ರಿಯಾಂಕಾ ಮೋಹನ್ ಅವರು ಅಷ್ಟೇ, ಅವರು ಕ್ಯಾಪ್ಟನ್ ಮಿಲ್ಲರ್ ಇಲ್ಲೇ ಓದಿರೋ ಹುಡುಗಿ, ಅವರು ಬಂದ್ಬಿಟ್ಟು ಇವಾಗ ತಮಿಳ್ ಸಿನಿಮಾದಲ್ಲಿ ಜಾಸ್ತಿ ಮಾಡ್ತಾಯಿದ್ದಾರೆ. ಸೊ ಎಲ್ಲ ನಮ್ಮ ಉಮಾಶ್ರೀ ಅವರಿದ್ದಾರೆ, ಆಮೇಲೆ ಸಾಯಿ ಪ್ರಕಾಶ್ ಅವರು, ದೊಡ್ಡಣ್ಣವರು, ರಾಕ್ಲೈನ್ ವೆಂಕಟೇಶ್ ಅವರು ಎಲ್ಲರೂ ಇದ್ದಾರೆ. ಭಾಳ ಖುಷಿಯಾಗುತ್ತೆ ಬಂದು ಈ ರೀತಿ ಒಂದು ಸಮಾರಂಭದಲ್ಲಿ ಪಾಲ್ಗೊಳ್ಳೋದು ತುಂಬ ಖುಷಿಯಾಗುತ್ತೆ. ನಾನು ಅಷ್ಟೇ ಜಸ್ಟ್ ಇವಾಗ ತಾನೇ ನನ್ನ ಸರ್ಜರಿ ಮುಗಿಸ್ಕೊಂಡು ಬಂದೆ. ನಿಮ್ಮ ಈ ಪ್ರೀತಿ ವಿಶ್ವಾಸ ನಾನು ಯಾವತ್ತೂ ಮರೆಯಲ್ಲ. ಯಾಕಂದರೆ ನಿಮ್ಮ ಒಂದು ಬೆಸ್ಟ್ ವಿಶಸ್ಸು, ಪೂಜೆ ಪುನಸ್ಕಾರ ನಮಗೆ ಇವತ್ತು ಇಲ್ಲಿವರೆಗೂ ತಮ್ಮ ನಿಲ್ಲಿಸಿದೆ. ನಾನು ಯಾವತ್ತೂ ನಿಮ್ಮ ಈ ಪ್ರೀತಿ ವಿಶ್ವಾಸ ಮರೆಯಲ್ಲ. ಇನ್ನೇನು ನಾಳಿದಿಂದ ಶೂಟಿಂಗ್ ಶುರು ಮಾಡ್ತಾ ಇದ್ದೀನಿ. ತಮ್ಮೆಲ್ಲರೂ ಸಹಕಾರ ವಿಷಯ ಸಿಗ್ಲಿಕ್ಕೆ ಅದೇ ಥರ ಆ ಸಹಕಾರ ಇರುತ್ತೆ ಅಂತ ಭಾವಿಸ್ತೀನಿ. ಅದೇ ಎನರ್ಜಿ ಇರುತ್ತೆ, ಅದೇ ಪವರ್ ಇರುತ್ತೆ. ಪವರ್ ಹೋಗಲ್ಲ, ಯಾಕಂದರೆ ನೀವೆಲ್ಲರ ಆಶೀರ್ವಾದ ಇದರಿಂದ ಖಂಡಿತ ಆ ಪವರ್ ಇದ್ದೇ ಇರುತ್ತೆ. ಖಂಡಿತ ಸಿನ್ಸಿಯರಾಗಿ ವರ್ಕ್ ಮಾಡ್ತೀನಿ. ಏನಿವತ್ತು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಒಂದು ಥೀಮ್ ಮಾಡಿದ್ದಾರೆ, ಅದು ಭಾಳ ಅರ್ಥಪೂರ್ಣ ಅಂತ ನಾನು ಭಾವಿಸ್ತೀನಿ. ಯಾಕಂದರೆ ಇಲ್ಲಿ ಕರ್ನಾಟಕದಲ್ಲಿ ಎಲ್ಲ ಭಾಷೆ ಆಗಲಿ, ಯಾವುದೇ ಭಾಷೆ ಆಗಲಿ, ಯಾವುದೇ ಜನಾಂಗ ಆಗಲಿ, ನಾವು ಯಾವತ್ತೂ ಎರಡು ಕೈಯಿಂದ ಸ್ವಾಗತಿಸ್ತೀವಿ ಹಾಗೂ ಪ್ರೀತಿಸ್ತೀವಿ. ಸೊ ಇವತ್ತು ಏನು ಈ ಒಂದು ಥೀಮ್ ಮಾಡಿದ್ದಾರೆ ನನಗೆ ಭಾಳ ಅಟ್ರಾಕ್ಟ್ ಆಯಿತು, ಭಾಳ ಖುಷಿ ಆಯಿತು. ಸೊ ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು, ವೇದಿಕೆ ಮೇಲಿರೋ ಎಲ್ಲ ಗಣ್ಯರಿಗೆ ವಿಶೇಷವಾದ ನಮಸ್ಕಾರ. ನಾನು ಎರಡು ಮಾತು ಇಂಗ್ಲೀಷಲ್ಲಿ ಹೇಳಬೇಕಾಗತ್ತೆ, ಯಾಕೆಂದರೆ ಇಲ್ಲಿಂದ ವಿದೇಶದಿಂದ ಮತ್ತು ಬೇರೆ ಬೇರೆ ರಾಜ್ಯಗಳಿಂದ ಬಂದಿರೋರು ಇರೋದರಿಂದ ಎರಡು ಮಾತುಗಳನ್ನು ಮಾತನಾಡ್ತೀನಿ, ಹೆಚ್ಚು ಮಾತಾಡೋದಿಲ್ಲ. ಇದು ದ ಟೈನಿ ಟಾಟ್ಸ್ ಅಂತ ಹೇಳ್ತಾರೆ. ಟೈನಿ ಟಾಟ್ಸಿಂದ ಈಗ ಯಂಗ್ ಅಡಲ್ಟ್ ಆಗಿದೆ. Bangalore International Film Festival has completed 16 years now, from a tiny toddler to the young adult today. What is this young adult facing today? Is a very big challenge. From the childhood challenges to the early teen anger, early teen growth, now we have reached a stage of young adult. This young adult has very big challenge of ethics. ನನಗೆ ಮುಖ್ಯಮಂತ್ರಿಗಳು ಈ ಸರ್ವಜನಾಂಗದ ಶಾಂತಿಯ ತೋಟ ಅಂತ ಈ ವರ್ಷ ಒಂದು ಥೀಮ್ ಕೊಟ್ಟಾಗ, ವಾಟ್ ಹಿ ಈಸ್ ಟಾಕಿಂಗ್ ಟು ಅಸ್ ಈಸ್ ಅಬೌಟ್, ಇಟ್ಸ್ ಅ ಪಾರ್ಟ್ ಆಫ್ ಅವರ್ ಸ್ಟೇಟ್ ಆ್ಯಂಥಮ್, ಬಟ್ ಅಟ್ ದ ಸೇಮ್ ಟೈಮ್ ಇಟ್ ಈಸ್ ಅ ವೆರಿ ವೆರಿ ಹೈ ಐಡಿಯಲ್ ವಿಚ್ ದ ಸಿವಿಲೈಸೇಷನ್ ಟುಡೇ ಈಸ್ ಫೇಸಿಂಗ್ ಟುಡೇ. We are at almost a chaotic situation in the world. We are facing very difficult situation. People are struggling. How do we react to that? Last year the Chief Minister gave us the theme of equality, social justice, and we did bring out that in terms of a few films, in documentary films. This year the challenge he gave us was to bring this diversity and universal peace. As far as our state anthem is concerned, it's a garden of peace. The state is a garden of peace, but we extended it to include universal peace, diversity in universal peace.
If you look at our film selections, it is from across 60 countries, and almost every film will be talking to you about this kind of diversity in the world and also the requirement of a universal peace for us. That's what we are looking at, and thanks to the Chief Minister, we have been able to bring this kind of a theme into our film festival. The 16th Film Festival was also very challenging to us. We did this job in about 6 weeks. You know, this is a job which normally takes about 6 months to 1 year. We have been able to do this because of the cooperation from the departments, government departments, Secretary to the Chief Minister, Mr. Madam Kaveri, and Mr. Hemant Nimbalkar, the Commissioner, and all my staff, and all the industry people who have come with me to run this festival. This festival is so challenging that within 2 weeks of our announcement of this festival, I could receive 411 entries for the competition section. We have 3 competition sections, one in Asian cinema competition, other Indian, and also the third one is the Kannada competition. We received as many as 411 films for these competitions, and it was a very ಸಿನಿಮಾವನ್ನು ಪ್ರೀತಿಸುವಂತಹ ಪ್ರೋತ್ಸಾಹಿಸುವಂತಹ ಎಲ್ಲರ ಸಮ್ಮುಖದಲ್ಲಿ ಸಾಕ್ಷಿಯಲ್ಲಿ ಉದ್ಘಾಟನೆ ನೆರವೇರುತ್ತಿದೆ. ಇದುವೇ 16ನೇ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ. ಸನ್ಮಾನ್ಯ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಾದ ಶ್ರೀ ಕೆ.ವಿ. ಪ್ರಭಾಕರ್ ಅವರು ಕೂಡ ಉದ್ಘಾಟನೆಗೆ ಜೊತೆಯಾಗಬೇಕಾಗಿ ಕೋರಿಕೆ. ಹದಿನಾರನೇ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಮಾರ್ಚ್ 1 ಅಂದರೆ ಇಂದಿನಿಂದ ಪ್ರಾರಂಭವಾಗಿ ಮಾರ್ಚ್ 8ರ ತನಕ ನೆರವೇರಲಿದೆ. More than 200 films from 60 countries will be screened across 11 screens at the Orion Mall with additional screenings at ಕಲಾವಿದರ ಸಂಘ, ಡಾಕ್ಟರ್ ರಾಜ್ಕುಮಾರ್ ಭವನ and ಸುಚಿತ್ರಾ ಫಿಲಂ ಸೊಸೈಟಿ. 60 ದೇಶಗಳಿಂದ 200ಕ್ಕೂ ಹೆಚ್ಚು ಚಲನಚಿತ್ರಗಳನ್ನು ವೀಕ್ಷಿಸುವಂತಹ ಸುಯೋಗ, ಸುವರ್ಣಾವಕಾಶ ನಮ್ಮೆಲ್ಲರಿಗೂ ಕೂಡ ಸಾಧ್ಯ ಮಾಡಿಕೊಟ್ಟಿದೆ ಕರ್ನಾಟಕ ಸರ್ಕಾರ, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ, ಕರ್ನಾಟಕ ಚಲನಚಿತ್ರ ಅಕಾಡೆಮಿ. ನಿಮ್ಮೆಲ್ಲರ ಸಹಭಾಗಿತ್ವವಿರಲಿ. ಈ ಕಾರ್ಯಕ್ರಮದ ಉದ್ಘಾಟನೆಗೆ ಬರಲಿ ಪ್ರೀತಿಯ ಚಪ್ಪಾಳೆ. ITBT, ಹೆಲ್ತ್ ಸೆಕ್ಟರ್, ಹೀಗೆ ಅನೇಕ ದಿಕ್ಕಿನಿಂದ ವಿಶ್ವವಿಖ್ಯಾತಿಯನ್ನು ಪಡೆದಿರುವಂತಹ ನಮ್ಮ ಹೆಮ್ಮೆಯ ಬೆಂಗಳೂರು ಚಲನಚಿತ್ರ ರಂಗದಲ್ಲೂ ಐತಿಹಾಸಿಕವಾದಂತಹ ಸಾಧನೆಯನ್ನು ಮಾಡ್ತಾ ಒಂದೊಂದೇ ದಿಟ್ಟ ಹೆಜ್ಜೆಗಳನ್ನು ದಾಖಲಿಸ ಇದು ಮಂಡಿ ನೋವಿದ್ರೂ ಕೂಡ ಅವರ ಮನಸ್ಸು ಮಗುವಿನ ಮನಸ್ಸು. ಚಿತ್ರರಂಗದ ಬಗ್ಗೆ ಅವರಿಗಿರುವಂತಹ ಕಳಕಳಿಯನ್ನ ಅವರ ಉಪಸ್ಥಿತಿ, ಅವರ ಮಾತುಗಳು ಸಾಬೀತುಪಡಿಸ್ತವೆ. ಮತ್ತೊಂದು ಸುತ್ತಿನ ಪ್ರೀತಿಪೂರ್ವಕವಾದ ಚಪ್ಪಾಳೆಗಳು ಬರಲಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು. ವಿಧಾನ ಪರಿಷತ್ತಿನ
ಸಭಾಪತಿಗಳಾದಂಥ ಮಾನ್ಯ ಬಸವರಾಜ ಹೊರಟ್ಟಿಯವರೇ, ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ಶ್ರೀ ಡಿ.ಕೆ. ಶಿವಕುಮಾರ್ ಅವರೇ, ನನ್ನ ಸಹೋದ್ಯೋಗಿ ಮಿತ್ರರಾದಂಥ ಕೆ.ಜೆ. ಜಾರ್ಜ್ ಅವರೇ, ಖ್ಯಾತ ನಟರು ಡಾಕ್ಟರ್ ರಾಜ್ಕುಮಾರ್ ಅವರ ಸುಪುತ್ರರು ಆದಂಥ ಶಿವರಾಜ್ ಕುಮಾರ್ ಅವರೇ, ನನ್ನ ರಾಜಕೀಯ ಕಾರ್ಯದರ್ಶಿಗಳಾದಂಥ ನಜೀರ್ ಅಹಮದ್ ಅವರೇ, ಗೋವಿಂದರಾಜು ಅವರೇ, ವಿಧಾನ ಪರಿಷತ್ನಲ್ಲಿ ಮುಖ್ಯ ಸಚೇತಕರಾದಂಥ ಸಲೀಂ ಅಹಮದ್ ಅವರೇ, ಈ ಸಮಾರಂಭದ ಅಧ್ಯಕ್ಷರಾದಂಥ ಹಾಗೂ ಶಾಸಕರು ಆದಂಥ ರಿಜ್ವಾನ್ ಅರ್ಷದ್ ಅವರೇ, ಮಾಜಿ ಸಚಿವೆಯಾದಂಥ ಶ್ರೀಮತಿ ಉಮಾಶ್ರೀ ಅವರೇ, ಈ ಚಲನಚಿತ್ರೋತ್ಸವದ ರಾಯಭಾರಿಗಳು ನಟರು ಆದಂಥ ಕಿಶೋರ್ ಕುಮಾರ್ ಅವರೇ, ಚಿತ್ರನಟಿ ಪ್ರಿಯಾಂಕಾ ಮೋಹನ್ ಅವರೇ, ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರಾದಂಥ ನರಸಿಂಹಲು ಅವರೇ, ಚಲನಚಿತ್ರ ಅಕಾಡೆಮಿಯ ಅಧ್ಯಕ್ಷರು, ಈ ಚಲನಚಿತ್ರೋತ್ಸವದ ನಿರ್ದೇಶಕರು ಆದಂಥ ಸಾಧು ಕೋಕಿಲ ಅವರೇ, ಪೋಲೆಂಡ್ ರಾಯಭಾರಿಗಳಾದಂಥ ಶ್ರೀಮತಿ ಮಾರ್ಗರೇಟ್ ಅವರೇ, ವಾರ್ತಾ ಇಲಾಖೆಯ ಕಾರ್ಯದರ್ಶಿಗಳಾದಂಥ ಕಾವೇರಿ ಅವರೇ, ವಾರ್ತಾ ಇಲಾಖೆಯ ಆಯುಕ್ತರಾದಂಥ ಶ್ರೀ ಹೇಮಂತ್ ನಿಂಬಾಳ್ಕರ್ ಅವರೇ, ಇತರ ಎಲ್ಲ ಆಹ್ವಾನಿತ ಗಣ್ಯರೇ, ಇಲ್ಲಿ ಆಗಮಿಸಿರ್ತಕ್ಕಂಥ ಚಲನಚಿತ್ರ ಕ್ಷೇತ್ರದ ಎಲ್ಲ ಗೌರವಾನ್ವಿತ ಆಹ್ವಾನಿತರೇ, ಮಹನೀಯರೇ ಮತ್ತು ಮಹಿಳೆಯರೇ, ಮಾಧ್ಯಮದ ಗೆಳೆಯರೇ, ಇವತ್ತು ಬೆಂಗಳೂರಿನಲ್ಲಿ 16ನೇ ಚಲನಚಿತ್ರೋತ್ಸವನ ಇಂಟರ್ನ್ಯಾಷನಲ್ ಫಿಲ್ಮೋತ್ಸವ, ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಈ ಚಲನಚಿತ್ರೋತ್ಸವವನ್ನು ವಾರ್ತಾ ಇಲಾಖೆಯವರು, ಚಲನಚಿತ್ರ ಅಕಾಡೆಮಿಯವರು ಮತ್ತು ಚಲನಚಿತ್ರ ವಾಣಿಜ್ಯೋದ್ಯಮ ಇವರೆಲ್ಲರೂ ಸೇರಿ ಇದನ್ನ ಸಂಯೋಜನೆ ಮಾಡಿದ್ದಾರೆ. ಅವರೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಜೊತೆಗೆ ಅತ್ಯಂತ ಸಂತೋಷದಿಂದ 16ನೇ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವವನ್ನು ಉದ್ಘಾಟನೆ ಮಾಡಿದ್ದೇನೆ ಅಂತ ಸಂತೋಷದಿಂದ ಹೇಳಲಿಕ್ಕೆ ಬಯಸ್ತೇನೆ. ಬಹಳ ಜನರು ಈಗಾಗಲೇ ಮಾತನಾಡಿದ್ದಾರೆ. ಚಲನಚಿತ್ರ ಅನ್ನೋದು ಇದೆಯಲ್ಲ, ಬರೀ ಅದೊಂದು ಕಲೆ ಅಲ್ಲ, ಅದು ನಮ್ಮ ಸಂಸ್ಕೃತಿನೂ ಕೂಡ ಹೌದು. ನಮ್ಮ ಬದುಕಿನ ಸಂಸ್ಕೃತಿಯನ್ನ, ನಮ್ಮ ನಾಡಿನ ಸಂಸ್ಕೃತಿಯನ್ನ, ನಮ್ಮ ದೇಶದ ಸಂಸ್ಕೃತಿಯನ್ನ ಮತ್ತು ವಿದೇಶಗಳಲ್ಲಿನ ಸಂಸ್ಕೃತಿಯನ್ನ
ಜನರಿಗೆ ಪರಿಚಯ ಮಾಡಲಿಕ್ಕೋಸ್ಕರನೇ ಈ ಚಲನಚಿತ್ರೋತ್ಸವವನ್ನು ಮಾಡ್ತಕ್ಕಂಥದ್ದು. ಸೊ ಹಾಗಾಗಿ ಸಿನಿಮಾದ ಮೂಲಕ ಇದು ಒಂದು ಪ್ರಭಾವಿ ಮಾಧ್ಯಮ. ಈ ಮಾಧ್ಯಮದ ಮೂಲಕ ನಾವು ಚಲನಚಿತ್ರವನ್ನು ಏನಂತೀವಿ ಅಂತಂದ್ರೆ ಸಮಾಜದ ಬದುಕಿನ ಪ್ರತಿಬಿಂಬ ಅಂತ ಕರಿತೀವಿ. ಅಷ್ಟಕ್ಕೆ ಸೀಮಿತ ಅಲ್ಲ ಇದು. ನಮ್ಮ ಸಮಸ್ಯೆಗಳೇನಿದ್ದಾವೆ, ಸಮಾಜ ಎದುರಿಸ್ತಾ ಇರ್ತಕ್ಕಂಥ ಸಮಸ್ಯೆ, ಜನರು ಎದುರಿಸ್ತಾ ಇರ್ತಕ್ಕಂಥ ಸಮಸ್ಯೆ, ಈ ಸಮಸ್ಯೆಗಳ ಆಳ ಮತ್ತು ಮೂಲವನ್ನ ಜನರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಇವತ್ತು ಮನುಷ್ಯರಲ್ಲಿ ಅಸಂತೋಷ, ಅಸಮಾಧಾನ ಇದೆ ಅಂತಕ್ಕಂಥದ್ದನ್ನ ನಾವು ನೋಡ್ಲಿಕ್ಕೆ ಸಾಧ್ಯ. ಕಾರಣ ಯಾಕಪ್ಪ ಅಂತಂದ್ರೆ ನಮ್ಮಲ್ಲಿ ಅಸಹನೆ ಜಾಸ್ತಿ ಬೆಳೀಲಿಕ್ಕೆ ಪ್ರಾರಂಭ ಆಗಿದೆ, ವೈಷಮ್ಯ ಜಾಸ್ತಿ ಆಗಿದೆ, ಪ್ರೀತಿ ಕಡಿಮೆ ಆಗಿದೆ. ಇಲ್ಲಿ ಬಂದಿರುವ ಸ್ಟೇಜ್ ಮೇಲೆ ಇರುವಂತ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು, ಗಣ್ಯರು ಎಲ್ಲರಿಗೂ ನಮಸ್ಕಾರ. ತುಂಬ ಸಂತೋಷವಾಗಿದೆ. ಇವತ್ತು ಇಲ್ಲಿ 16th ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ನಾನು ಇಲ್ಲಿ ಭಾಗವಾಗಿರೋದು ತುಂಬ ಸಂತೋಷವಾಗಿದೆ. ಸಾಧು ಕೋಕಿಲಾ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಇನ್ವೈಟಿಂಗ್ ಮೀ. ತುಂಬ ಹೆಮ್ಮೆ ಅನಿಸ್ತಾ ಇದೆ. ನಾನು ಇಲ್ಲಿ ಇಷ್ಟು ಗಣ್ಯರ ಜೊತೆ ನಾನು ಸ್ಟೇಜ್ ಮೇಲೆ ಕೂರೋದೇ ದೊಡ್ಡ ವಿಷಯ. ಐ ಆಮ್ ಸೋ ಹ್ಯಾಪಿ ಅಂಡ್ ಸೋ ಪ್ರೌಡ್. ಲೈಕ್ ಸರ್ ಇವಾಗ ಹೇಳಿದ್ರು ಸಿನಿಮಾಗೆ ಬೌಂಡ್ರಿ ಇಲ್ಲ ಅಂತ. ದಟ್ಸ್ ವೆರಿ ಟ್ರೂ. ಯಾಕಂದ್ರೆ ಈವನ್ ದೋ ಲೈಕ್ ನಾನು ತಮಿಳ್, ತೆಲುಗು, ಮಲಯಾಳಂ ಈ ತರ ಬೇರೆ ಲ್ಯಾಂಗ್ವೇಜಸ್ ಅಲ್ಲಿ ಮೂವೀಸ್ ಮಾಡಿದ್ರು ನಾನಿಲ್ಲಿ ಬೆಂಗಳೂರಲ್ಲೇ ಹುಟ್ಟಿ ಬೆಳೆದಿದ್ದು, ಇಲ್ಲೇ ಓದಿದ್ದು. ತುಂಬಾ ಹೆಮ್ಮೆ ಅನಿಸ್ತಾ ಇದೆ. ಕನ್ನಡ ಚಿತ್ರರಂಗ ಇಷ್ಟು ದೊಡ್ಡದಾಗಿ ಬೆಳೆದಿದೆ ಅಂತ. ಲೈಕ್ ಫುಲ್ ದೇಶನೇ ತಿರುಗಿ ನೋಡುವಂತ ಮೂವೀಸ್ ಮಾಡ್ತಿದ್ದಾರೆ. ತುಂಬಾ ಸಂತೋಷವಾಗಿದೆ ಅಂಡ್ ತುಂಬಾ ಹೆಮ್ಮೆ ಅನಿಸ್ತಾ ಇದೆ. ಹೋಪ್ಫುಲಿ ನಾನು ಬೇಗ ಕನ್ನಡ ಒಂದು ಫಿಲ್ಮ್ ಮಾಡ್ತೀನಿ, ಖಂಡಿತ ಮಾಡ್ತೀನಿ. ಅಂಡ್ ಚಿತ್ರರಂಗ, ಸಿನಿಮಾ ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ, ಪ್ರೇಕ್ಷಕರು ಅಷ್ಟೇ ಮುಖ್ಯ. ಸೊ ಸಿನಿಮಾನ ತುಂಬಾ ವರ್ಷದಿಂದ, ಸಿನಿಮಾ ಸ್ಟಾರ್ಟ್ ಆದಾಗಿಂದಾನೇ ಅಷ್ಟು ಪ್ರೋತ್ಸಾಹಿಸಿದಿರ, ಸಪೋರ್ಟ್ ಮಾಡಿದಿರಾ, ಇನ್ಮೇಲೂ ಮಾಡ್ತೀರಾ. ಅಂಡ್ it's a very powerful medium, like sir rightly said. I think we have to use it in a right way, and I'll also strive ಒಳ್ಳೆ ಸಿನಿಮಾಗಳು, ಒಳ್ಳೆ ಕಥೆಗಳು ಮಾಡಬೇಕು ಅಂತ. I mean, I'll strive my best to give best stories to the people, to the audience. And ಶಿವರಾಜ್ ಕುಮಾರ್ ಸರ್ ಜೊತೆ ನಾನು ಈಸ್ ಸಚ್ ಅ ಬಿಗ್ ಸ್ಟಾರ್, ಇಲ್ಲಿ ಸೂಪರ್ ಸ್ಟಾರ್. ಆದ್ರೂ ಸರ್ ಬಂದು ಅಲ್ಲಿ ತಮಿಳ್ ಸಿನಿಮಾ ಅಲ್ಲಿ ಈಸ್ ವೆರಿ ಫೇಮಸ್ ನಾವು, ಜೈಲರ್ ಮೂಲಕ, ಕ್ಯಾಪ್ಟನ್ ಮಿಲ್ಲರ್ ಮೂಲಕ. ಅಂಡ್ ಇಟ್ ವಾಸ್ ಹಾನರ್. ಅಂಡ್ ನನಗೆ ತುಂಬಾ ಹೆಮ್ಮೆ ಅನಿಸ್ತು ಸರ್ ಜೊತೆ ಸ್ಕ್ರೀನ್ ಸ್ಪೇಸ್ ಶೇರ್ ಮಾಡಿದ್ದು. ಅಂಡ್ ಹೀಗೆ ಆರ್ಟ್ ಅಂಡ್ ಸಿನಿಮಾಗೆ ದಿಸ್ ನೋ ಬೌಂಡ್ರಿ ಅಂಡ್ ದಿಸ್ ನೋ ಲೈಕ್ ಲ್ಯಾಂಗ್ವೇಜ್. I feel we're all one family, and we have to support each other, and we will strive our best to give good stories. And ತುಂಬಾ ಸಂತೋಷ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ಕೂಡಿಸಿ ಒಲಿಸು, ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರು ಸುರಿಸು, ಒಟ್ಟಿಗೆ ಬಾಳುವ ತೆರದಲ್ಲಿ ಹರಸು, ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ. ಇದು ನಮ್ಮ ರಾಷ್ಟ್ರಕವಿ ಕುವೆಂಪುರವರ ಸಾಲುಗಳು. ಇದರಲ್ಲಿರೋ ಆ ಹೃದಯ ಶಿವ ಅದೇ ಕಲೆ. ಇದು ಕವಿಯ ಕಲೆಯ ಆಶಯ. ನನ್ನ ಮಟ್ಟಿಗೆ ಜನರ ದನಿಯಾಗದ ಕಲೆ ಸಂಪೂರ್ಣವಲ್ಲ, ಅರ್ಥಪೂರ್ಣವಲ್ಲ. ಸರ್ವ ಜನಾಂಗದ ಶಾಂತಿಯ ತೋಟ. ಈ ಸಾಲು
10 ಹಲವು ನಾಡುಗಳು, 10 ಹಲವು ಸಂಸ್ಕೃತಿಗಳು, ಭಾಷೆಗಳಿಂದ ಬಂದು ಆ ಎಲ್ಲ ಸಂಸ್ಕೃತಿಗಳ ಸಿನಿಮಾಗಳು ಬಂದಿಲ್ಲಿ ಒಂದು ಸೇರಿ ಆಚರಿಸ್ತಿರೋ ಈ ಹಬ್ಬದ ಆಶಯವನ್ನು ಹೇಳ್ತಾರೆ. ಹಾಗಾಗಿ ಇದು ನಮ್ಮ ರಾಷ್ಟ್ರಕವಿ ಕುವೆಂಪುರವರ ಹಾಗೂ ಇವನಾರವ ಇವನಾರವ ಇವನಾರವನೆಂದೆಣಿಸದಿರಯ್ಯ, ಇವ ನಮ್ಮವನೆಂದೆಣಿಸಯ್ಯ, ನಮ್ಮ ಮನೆಯ ಮಗನೆಂದೆಣಿಸಯ್ಯ ಅಂತ ಎಲ್ಲರನ್ನೂ ಬರಮಾಡಿಕೊಂಡ, ಎಲ್ಲರನ್ನೂ ನಮ್ಮವರನ್ನಾಗಿಸಿಕೊಂಡ ನಮ್ಮ ಸಾಂಸ್ಕೃತಿಕ ನಾಯಕ ಬಸವಣ್ಣ. ಇವರಿಬ್ಬರೂ ಪ್ರತಿಪಾದಿಸಿಕೊಂಡು ಬಂದಂತಹ ವಿಚಾರ ಮತ್ತು ಮೌಲ್ಯಗಳನ್ನು ಪ್ರತಿಬಿಂಬಿಸುವಂತಹ, ಕಾಯಕಕ್ಕಿಳಿಸುವಂತಹ, ಸಂಭ್ರಮಿಸುವ, ಜಗತ್ತಿಗೆ ಹರಡುವ ಹಬ್ಬ. ಸರ್ವ ಜನಾಂಗದ ಶಾಂತಿಯ ತೋಟ. ಈ ತಲೆಬರಹದ ಈ ಶೀರ್ಷಿಕೆಯ ಅವಶ್ಯಕತೆ ಏನಿತ್ತು? ಈ ಸಂವಿಧಾನದ ಆಶಯಕ್ಕೆ, ಈ ಸಂವಿಧಾನಿಕ ಆಶಯಕ್ಕೆ ಒದಗಿರುವಂತಹ ತೊಡಕುಗಳೇನು? ಇದಕ್ಕೆ ಸಿನಿಮಾ ಅಥವಾ ಚಿತ್ರೋತ್ಸವನೇ ಈ ಶೀರ್ಷಿಕೆಗೆ ಯಾಕೆ ಬೇಕಾಗಿತ್ತು? ಚಿತ್ರರಂಗದ ಮೇಲೆ ಇದರ ಪರಿಣಾಮ ಏನು? ಇದರ ಭವಿಷ್ಯ ಏನು? ಇವುಗಳ ಬಗ್ಗೆ ನನ್ನ ಒಂದೆರಡು ಅನಿಸಿಕೆಗಳನ್ನ ನಿಮ್ಮ ಒಡನೆ ಹಂಚಿಕೊಳ್ತಾ ಇದ್ದೀನಿ. ಇಷ್ಟು ವೈವಿಧ್ಯತೆಗಳ ನಡುವೇನೂ ಸಕಲ ಜೀವಗಳು ಸೌಹಾರ್ದ, ಶಾಂತಿ ಮತ್ತು ಪ್ರೀತಿಯಿಂದ ಬದುಕುವಂತ ಎಷ್ಟು ಉದಾಹರಣೆಗಳು ನಮಗೆ ಕಾಣಿಸ್ತವೆ. ಕೇವಲ ಬೆರಳಿಕೆಯಷ್ಟು ಅಷ್ಟೇ. ಅಂಥ ಕೆಲವು ಉದಾಹರಣೆಗಳಲ್ಲಿ ನಮ್ಮ ನಾಡು ಸಹ ಒಂದು. ಈ ಉದಾಹರಣೆ ಇಡೀ ಜಗತ್ತಿಗೆ ಶಾಂತಿ ಮತ್ತು ಸಹಬಾಳ್ವೆಯ ಮಾದರಿಯನ್ನು ಮಾತ್ರ ಅಲ್ಲ, ಶಾಂತಿಯ, ಪ್ರೀತಿಯ, ಸಹಬಾಳ್ವೆಯ ಕನಸನ್ನು ಕೂಡ ಕಟ್ಕೊಡ್ತಾ ಇದೆ. ಇದರಲ್ಲಿ ಈ ಆಚರಣೆ ಎಷ್ಟು ಮುಖ್ಯವೋ ಅದರ ಮೂಲ ಮೌಲ್ಯವನ್ನ ಎತ್ತಿ ಹಿಡಿದು ಜನರಿಗೆ ತಿಳಿಯಪಡಿಸೋದು ಅಷ್ಟೇ ಮುಖ್ಯ. ಹಾಗಾಗಿ ಈ ಶೀರ್ಷಿಕೆ ತುಂಬಾ ಪ್ರಾಮುಖ್ಯತೆಯನ್ನು ಪಡ್ಕೊಳ್ತದೆ. ಇಂದಿನ ಬದಲಾದ ರಾಜಕೀಯ, ಸಾಮಾಜಿಕ ಪರಿಸ್ಥಿತಿಯಲ್ಲಿ ಇಂದು ನಮ್ಮ ಸರಿ ತಪ್ಪುಗಳನ್ನ, ಸತ್ಯ ಅಸತ್ಯಗಳನ್ನ ಎಐಗಳು, IT ಸೆಲ್ಗಳು ನಿರ್ಧರಿಸ್ತಾ ಇವೆ. ಇಂಥ ಪರಿಸ್ಥಿತಿಯಲ್ಲಿ ನಮಗೆ ಕಲೆ ಅವಶ್ಯಕ, ಸಿನಿಮಾದಂಥ ಮಾಧ್ಯಮಗಳ ಅವಶ್ಯಕ. ಯಾಕೆಂದ್ರೆ ವ್ಯವಸ್ಥೆಯನ್ನು ಪ್ರಶ್ನಿಸೋದಕ್ಕೆ, ಸಮಾಜವನ್ನು ಪ್ರಶ್ನಿಸೋದಕ್ಕೆ, ನಮ್ಮನ್ನು ನಾವು ಪ್ರಶ್ನಿಸಿಕೊಳ್ಳೋದಕ್ಕೆ, ಸತ್ಯವನ್ನು ಕಂಡುಕೊಳ್ಳೋದಕ್ಕೆ. ಆದರೆ ವಚನ ಚಳುವಳಿಕಾರರು ಅರಮನೆಯ ಜೀತದಿಂದ ಜನರ ಮಧ್ಯೆ ತಂದಂತಹ ಈ ಸಾಹಿತ್ಯ ಮತ್ತು ಕಲೆಯನ್ನ ಕಳೆದ ವರ್ಷಗಳಲ್ಲಿ ನಾವು ಮತ್ತೆ ಅರಮನೆಯ ಬಂದಿಯನ್ನಾಗಿಸುವಂತಹ ಕೆಲಸ ನಡೀತಾ ಇರುವುದನ್ನು ನಾವು ಕಾಣಬಹುದು. ಪಟ್ಟಭದ್ರ ಹಿತಾಸಕ್ತಿಗಳು ಇದಾಕ ಮಾಡಿ ಏನು ಗ್ಲಾಸು ಜಾಗ್ರತೆ ನೋಡ್ಕೊಂಡು